25 ವರ್ಷದ ನಂತರ ಮತ್ತೆ ಉಪೇಂದ್ರ ಸಿನಿಮಾ ಬಂದಿದೆ. ಆ ಕ್ರೌಡ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಸರ್ ಮೊದಲನೇದಾಗಿ? ಈ ಈ ಕ್ರೌಡ್ ನೋಡಿ 25 ವರ್ಷ ಅಲ್ಲ, ಇದು 1000 ವರ್ಷ ಆದರೂ ಇದೇ ಕ್ರೌಡ್ ಇರುತ್ತೆ ಅಂತ ನನಗೆ ಅನ್ನಿಸ್ತು. ಜೊತೆಗೆ ಪ್ರತಿ ದೃಶ್ಯ, ಪ್ರತಿ ಸಂಭಾಷಣೆ, ಪ್ರತಿ ಲೊಕೇಶನು ಆವತ್ತು ನೋಡಿದ್ದು ಎಷ್ಟೋ ಸಲ ನೋಡಿದ್ದೀನಿ ನಾನು. ಆದರೂ ಇವತ್ತಿಗೂ ಫ್ರೆಶ್ಶು. ಆಮೇಲೆ ಇಷ್ಟು ಫಾಸ್ಟೆಸ್ಟ್ ಸ್ಕ್ರೀನ್ ಪ್ಲೇ ಯಾರಿಂದಲೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಭಾರತದ ಮೊಟ್ಟ ಮೊದಲನೆಯ ಸರ್ರಿಯಲಿಸ್ಟಿಕ್ ಸಿನಿಮಾ. ಅಂದರೆ ಅಬ್ಸರ್ಡ್ ಸಿನಿಮಾ ಅಂತಲೂ ಹೇಳ್ಬೋದು, ಆದರೆ ಸರ್ರಿಯಲಿಸ್ಟಿಕ್ ಅನ್ನೋದು ಸೂಕ್ತ ಪದ. ಅಂದರೆ ಒಂದು ಅತಿವಾಸ್ತವ ಅಂತ. ಈ ಥರ ಒಂದು ಫಾಸ್ಟೆಸ್ಟ್ ಸ್ಕ್ರೀನ್ ಪ್ಲೇಯಲ್ಲಿ ಅವರು ನಾನು ಅಂತ ಹೀರೋ ಹೆಸರು. ಯಾಕಂತಂದರೆ ಎಲ್ಲರ ಮನಸ್ಸನ್ನು ಪರ್ಸಾನಿಫೈ ಮಾಡೋದು, ಮನಸ್ಸನ್ನು ಒಂದು ವ್ಯಕ್ತಿಯನ್ನು ಅಭಿವ್ಯಕ್ತಿ ಮಾಡೋದು ಅಥವಾ ಅಭಿವ್ಯಕ್ತಿಯನ್ನು ವ್ಯಕ್ತಿ ಮಾಡೋದು, ಒಂದು ಪರ್ಸಾನಿಫೈ ಮಾಡೋದನ್ನು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಅಂದರೆ ಎಲ್ಲ ಹೊಸದಾಗಿ ಯೋಚನೆ ಮಾಡಿದ್ದಾರೆ ಉಪ್ಪಿ. ಪ್ರತಿ ಹಾಡು ಕೂಡ ಜನ ಅದ್ರ ಜೊತೆಗೆ ಹಾಡ್ತಾರೆ. ಅಂದರೆ ಜನರಿಗೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಈ ಸಿನಿಮಾ. ಆಮೇಲೆ ಬೇರೆ ಯಾರು ಊಹಿಸೋಕ್ಕೆ ಸಾಧ್ಯವೇ ಇಲ್ಲ ಇಷ್ಟೊಂದು ಹೊಸ ರೀತಿಯಲ್ಲಿ ಯೋಚನೆ ಮಾಡೋದು. ನೋಡಿ, 25 ವರ್ಷದ ಹಿಂದೆ ಅವರು ಈ ಥರ ವಸ್ತು ಯೋಚನೆ ಮಾಡಿದ್ದಾರೆ. ಇವತ್ತಿಗೂ ಹೊಸ್ತಿದೆ, ಇನ್ನು ಮುಂದಕ್ಕೆ ಹೊಸ್ತು. ಆಮೇಲೆ ಎಲ್ಲರ ಈ ಡೈಲಾಗ್ಸ್ ಕೇಳಿದಾಗೆಲ್ಲ ಎಲ್ಲರೂ ಇದನ್ನೆಲ್ಲೋ ಕೇಳಿದ್ದೀವಿ. ಅಂದರೆ ಸಿನಿಮಾದಲ್ಲೆಲ್ಲ ರಿಯಲ್ ಲೈಫಲ್ಲಿ ಆ ಥರ ಅನಿಸುತ್ತೆ. ಮತ್ತು ತುಂಬ ಮಂದಿಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಾರೆ ಉಪ್ಪಿ. ಈ ಒಂದು ಸಿನಿಮಾ ಅನ್ನೋದು ಇದೆಯಲ್ಲ, ಒಂದು ಇಡೀ ಮೈಲಿಗಲ್ಲು ಇದು ಕನ್ನಡ ಚಿತ್ರರಂಗಕ್ಕೆ. ಒಂದು ಅದ್ಭುತವಾದ ಸಿನಿಮಾ ಕೊಟ್ಟ ಉಪ್ಪಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಜೊತೆಗೆ ತಲೆಯಲ್ಲಿ ಸಾವಿರಾರು ಯೋಚನೆ ಬರ್ಬೋದು ಉಪ್ಪಿಗೆ, ಆದರೆ ಅದನ್ನು ಒಂದು ಕಾರ್ಯರೂಪಕ್ಕೆ ತರೋದಕ್ಕೆ ಒಬ್ಬ ನಿರ್ಮಾಪಕ ಅಂತ ಬೇಕು. ಹಾಗಾಗಿ ಶಿಲ್ಪಾ ಶ್ರೀನಿವಾಸ್ ಅವರು ಕೂಡ ಅವರ ಸಾಥ್ ಕೂಡ ಇದರಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಅವರು ನಿರ್ಮಾಣ ಮಾಡಿದ್ದಕ್ಕೆ ಒಂದು ಸಿನಿಮಾ ಮಾಡೋಕ್ಕಾಯಿತು. ಹಾಗಾಗಿ ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸರ್, ನೀವು ನಿಮ್ಮ ಉಪ್ಪಿ ಸರ್ ಕಾಂಬಿನೇಷನ್ ಬಗ್ಗೆ? ಇದು ಪ್ರತಿ ಹಾಡು ಉಪ್ಪಿಗೆ ಬರೆದಿದ್ದು. ನಾನು ಒಂದೇ ಒಂದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಅದು ಮಾತ್ರ ನಾನು ಬರೆದಿದ್ದು. ಬಟ್ ನಾವು ಆ ಟೈಮಲ್ಲಿ ನಾವು ಜೊತೆಯಲ್ಲಿ ಇದ್ದೀವಲ್ಲ ಅಂತ ಒಂದು ಹೆಮ್ಮೆ ಅನಿಸುತ್ತೆ. ಅದು ಒಂದೊಂದು ತುಣುಕು ಕೂಡ ಉಪ್ಪಿಯವರ ಯೋಚನೆ. ಇದು ಅವರ ಬ್ರೈನ್ ಚೈಲ್ಡ್, ಇದು ಅವರ ಮನಸ್ಸಲ್ಲಿ ಬಂದಂಥ ಯೋಚನೆಗಳು. ಹಾಗಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ನಿಮ್ಗೆ ಹೇಗೆ ಅನಿಸ್ತಾರೆ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ? ಇಲ್ಲ, ಖಂಡಿತ ಇಲ್ಲ. ನಿಜಕ್ಕೂ ಅದೊಂದು ಚಿತ್ರರಂಗಕ್ಕೆ ಒಂದು ಟಾನಿಕ್ ಅಂತ ಹೇಳ್ಬೋದು, ಯುವಕರಿಗೆ ಒಂದು ಟಾನಿಕ್ ಉಪ್ಪಿ. ಹಾಗಾಗಿ ನಾವು ಉಪ್ಪಿಗೆ, ನನ್ನ ಯಾವ ಆಶೀರ್ವಾದ ಯಾವಾಗಲೂ ಉಪ್ಪಿಗೆ ಇದ್ದೇ ಇದೆ. ಸರ್, ಅದು ಪುರೋಹಿತ ಕ್ಯಾರೆಕ್ಟರ್ ಬಂದಾಗ ಅದನ್ನು ನೀವು ಸರ್ ನಿಮಗೆ ಹೇಳಿದ್ರೆ ನಿಮ್ಗೆ ಸೂಟ್ ಆಗುತ್ತೆ ಒಪ್ಕೊಳ್ಳಿ ಅಂತ, ನಿಮ್ಮನ್ನು ಕ್ಯಾರೆಕ್ಟರ್ಗೆ ಹೇಗೆ ತಗೊಂಡ್ರು ಅವರು? ನಾವಾಗ ಹುಡುಗಾಟಿಗೆ ಅವ್ರು ಏನು ಹೇಳ್ತಾರೆ ಅದು ಮಾಡ್ತಿದ್ದೆ ನಾನು. ಆಮೇಲೆ ನಾನು ಕರೆದು ಅವಕಾಶ ಕೊಟ್ಟರು, ಅದಕ್ಕೆ ಸರಿಯಾಗಿ ನಾನು ಬಹುಶಃ ನ್ಯಾಯ ಒದಗಿಸಿದ್ದೀನಿ ಅಂತ ನನಗೆ ಅನಿಸುತ್ತೆ. ಜನ ಇಷ್ಟಪಟ್ಟಿದ್ದಾರಲ್ಲ, ಅದೇ ನನಗೆ ಖುಷಿ. ಬಟ್ ಸರ್, ಇವತ್ತು 25 ವರ್ಷ ಆದಮೇಲೆ ಈ ಸಿನಿಮಾ ಬಂದಿದೆ. ನಿಜವಾಗ್ಲೂ ನಾವು ಈ ಪೂಜಾರಿ ಡಾಟರ್ನ ಮಿಸ್ ಮಾಡ್ಕೊತಿದ್ದೀವಿ. ಎಲ್ಲಿದ್ದಾರೆ ಸರ್ ದಾಮಿನಿ? ಪೂಜಾರಿ ಡಾಟರು ನೆಮ್ಮದಿಯಾಗಿ ಮದುವೆ ಮಾಡಿಕೊಂಡು ಗೃಹಿಣಿಯಾಗಿದ್ದಾರೆ. ಅವರು ಚಿತ್ರರಂಗದಿಂದ ಆಮೇಲೆ ಈಗ ಇಲ್ಲ, ಏನು ಮಾಡ್ತಾಯಿಲ್ಲ, ಮನೆಯಲ್ಲಿ ಅವರು ಮದುವೆಯಾಗಿ ಆರಾಮಾಗಿದ್ದಾರೆ. ಸರ್, ಕೊನೆಯದಾಗಿ ದಾಮಿನಿ ಅವ್ರನ್ನ ಯಾವಾಗ ನೋಡಿದ್ದು ನೀವು? ತುಂಬ ವರ್ಷ ಆಯ್ತಮ್ಮ, ಸುಮಾರು 20 ವರ್ಷನೇ ಆಯಿತು ಅವ್ರು ನೋಡಿ. ಆಮೇಲೆ ನಾನು ನನ್ನ ಬ್ಯುಸಿಯಲ್ಲಿ ನಾನಿದ್ದೆ. ಸಿನಿಮಾ ಇಷ್ಟು ಚೆನ್ನಾಗಿ ಮತ್ತೆ 25 ವರ್ಷದ ನಂತರ ಇಷ್ಟು ಅದ್ಧೂರಿಯಾಗಿ ಬಂದಿದೆ. ಮತ್ತೆ ಅದೇ ಜನ, ಅದೇ ಟ್ರೆಂಡ್, ಅದೇ ಫಾಲೋಯಿಂಗ್ಸ್. ನೀವು ಕೇಳ್ತಾ ಇರಿ, ಆ ಡೈಲಾಗ್ಗಳಿರ್ಬೋದು, ಹಾಡುಗಳಿರ್ಬೋದು, ಇಷ್ಟು ಚೆನ್ನಾಗಿ ಮೂವ್ ಆಗ್ತಾ ಇದೆ ಈ ಸಿನಿಮಾ. ಈಗಲೂ ಕೂಡ ಅಷ್ಟು ಖುಷಿ ಪಡ್ತಾ ಇದ್ದಾರೆ. ಸೊ ಅಭಿಮಾನಿಗಳ ಬಗ್ಗೆ ನಿಜಕ್ಕೂ ಅಭಿಮಾನಿಗಳ ಒಂದು ಪ್ರೀತಿ, ಅವರ ಒಂದು ಅಭಿಮಾನ ಇದೆಯಲ್ಲ, ಅದಕ್ಕೆ ನಾವು ಚಿರಋಣಿ. ಅವರು ಅಭಿಮಾನ ಸುಮ್ಮನೆ ಅಭಿಮಾನ ತೋರಿಸಲ್ಲ. ಯಾರು ಅರ್ಹರು, ಯಾರಿಗೆ ಯೋಗ್ಯತೆ ಇದೆಯೋ ಅವ್ರನ್ನ ಅಭಿಮಾನಿಗಳು ಎತ್ತಿ ಹಿಡಿತಾರೆ. ಅದನ್ನು ನಾವು ಇಲ್ಲಿ ನೋಡ್ತಾ ಇದ್ವಿ. ಉಪ್ಪಿಗೆ ಆ ಯೋಗ್ಯತೆ, ಅರ್ಹತೆ ಇರೋದಕ್ಕೆ ಇವತ್ತು ಅಭಿಮಾನಿಗಳು ಅಷ್ಟು ಪ್ರೀತಿಸ್ತಾರೆ. ಆಮೇಲೆ ಪ್ರತಿ ದೃಶ್ಯವನ್ನು ಅವರು ಎಂಜಾಯ್ ಮಾಡಿದ್ದಾರೆ. ನನಗೆ ಅದು ಖುಷಿಯಾಗಿದ್ದು. ಈ ಸಿನಿಮಾಕ್ಕೆ ಅನೇಕರು ಅಸೂಯೆಯಿಂದ, ಯಾಕಂದರೆ ಇಂಥ ಒಂದು ಯೋಚನೆ ಬೇರೆಯವ್ರಿಗೆ ಬರಲ್ವಲ್ಲ, ಆಗ ಆಟೋಮೆಟಿಕ್ಕಾಗಿ ಅಸೂಯೆ ಬಂದೇ ಬರುತ್ತೆ, ಮತ್ಸರೆಲ್ಲ ಬಂದೇ ಬರುತ್ತೆ. ತುಂಬ ಕೆಲವು ಜನ ಅಸೂಯೆಯಿಂದ ಇದು ಮಾಡಿದ್ದಾರೆ. ಆದರೆ ಅಭಿಮಾನಿಗಳ ಪ್ರೀತಿ ಅದನ್ನು ಮೀರಿ ಒಂದು ಸಮುದ್ರದ ಅಲೆ ದಡದಲ್ಲಿ ಹೋಗಿ ಸೆಟ್ಲಾಗುತ್ತೆ. ಆದರೆ ಅಭಿಮಾನಿಗಳ ಅಲೆ ಇದೆಯಲ್ಲ, ಅದು ಎಲ್ಲ ಕಡೆ ಹರಡುತ್ತೆ. ಹಾಗೆ ಉಪ್ಪಿಯವರ ಪ್ರೀತಿಯ ಅಲೆ ಇದೆಯಲ್ಲ, ಅದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಮುಂದಕ್ಕೆ ಕೂಡ ಅದು ಆಗಲಿದೆ. ಸರ್, ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ಪ್ರತಿಯೊಬ್ಬರು ಮತ್ತೆ ರೀಯೂನಿಯನ್ ಆದರೆ ಅಭಿಮಾನಿಗಳಲ್ಲಿ ಇನ್ನಷ್ಟು ಒಂದು ಖುಷಿ ಆಗುತ್ತೆ. ರೀಯೂನಿಯನ್ ಬಗ್ಗೆ ಏನಾದ್ರು ಒಂದು ಪ್ಲಾನ್ ಮಾಡಿದ್ದೀರಾ? ಆ ಥರ ಏನು ಮುಂದೆ ನೋಡಬೇಕು, ಉಪ್ಪಿ ಜೊತೆ ಮಾತಾಡಬೇಕು ಅದರ ಬಗ್ಗೆ. ಎಸ್, ಇದಿಷ್ಟು ಸಿನಿಮಾದ ಬಗ್ಗೆ ಮನೋಹರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆಗೆ ದೀಕ್ಷಾ, ಸಾಮ್ರಾಟ್ ನ್ಯೂಸ್, ಬೆಂಗಳೂರು.